Hi, hello, good morning students. How are you all? Hope all are fine. Stay home and stay safe. ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ ಟಾಪಿಕ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ C4 ಪಾತ್ವೇ. ಎಲ್ಲರಿಗೂ C4 ಪಾತ್ವೇ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಯಾಕಂದರೆ C4 ಪಾತ್ವೇಲಿ ನೋಡಿ ಸಪ್ರೇಟ್ನ ಕೆಲವೊಂದು ಪ್ಲಾಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಯಾವ ಥರ C4 ಪಾತ್ವೇ ಕ್ಯಾರಿ ಆಗ್ತಿದೆ ಒಂದು ಪಾಯಿಂಟು. ಮೀಸೋಫಿಲ್ ಸೆಲ್ಲು ಯಾವ ಥರ ರೋಲ್ನ ಕ್ಯಾರಿ ಮಾಡ್ತಾ ಇದೆ, ಬಂಡಲ್ ಶೀತು ಯಾವ ಥರ ರೋಲ್ನ ಕ್ಯಾರಿ ಮಾಡ್ತಾ ಇದೆ, ಕೆಲ್ವಿನ್ ಸೈಕಲು ಎಲ್ಲ ಆಗ್ತಿದೆ. ಇದಿಷ್ಟು ಫಿನಾಮಿನನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಅಂದರೆ ಈಗ ನಾವೇನು ಮಾಡಿದ್ವಿ, C3 ಸೈಕಲ್ ಆರ್ C3 ಪಾತ್ವೇ ಕಂಪ್ಲೀಟ್ ಆಗಿದೆ, ಅದರ ಜೊತೆಗೆ C4 ಪಾತ್ವೇನ ಏನಾಗಿದೆ ಕಂಪ್ಲೀಟ್ ಆಗಿದೆ. ಹಾಗಾದರೆ ಈಗ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಫೋಟೋ ರೆಸ್ಪಿರೇಷನ್. ಅಂದರೆ ಇವತ್ತು ಎರಡು ಟಾಪಿಕ್ ನೋಡ್ತೀವಿ. ದಟ್ ಮೀನ್ಸ್ ನಿಮ್ಮ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸಲ್ಲಿರುವಂಥ ಲಾಸ್ಟ್ ಟಾಪಿಕ್ ಇದು. ಓಕೆ, ಒಂದು ಫೋಟೋ ರೆಸ್ಪಿರೇಷನ್ನು ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ದಿ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟಿಂಗ್ ದಿ ಫೋಟೋಸಿಂಥಸಿಸ್. ಓಕೆ, ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ನೋಡಿ, ಫೋಟೋ ರೆಸ್ಪಿರೇಷನ್ ಅಂತ ಒಂದು ಟಾಪಿಕ್ ಇದೆ. ಫೋಟೋ ರೆಸ್ಪಿರೇಷನ್ ಅಂದರೆ ದೀಸ್ ಫೋಟೋ ರೆಸ್ಪಿರೇಷನ್ ವಿಚ್ ಕ್ಯಾನ್ ಡಿಫೈನ್ ಡಿಫರೆನ್ಸಸ್ ಬಿಟ್ವೀನ್ C3 plants and also C4 plants. C3 ಪ್ಲಾಂಟ್ಸ್ ಮತ್ತು C4 ಪ್ಲಾಂಟ್ಸಲ್ಲಿರುವಂಥ ಡಿಫ್ರೆನ್ಸಸ್ನ ಡಿಫೈನ್ ಮಾಡೋಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ? ಫೋಟೋ ರೆಸ್ಪಿರೇಷನ್ ಏನು ಮಾಡುತ್ತೆ, ಸಪೋರ್ಟ್ ಮಾಡ್ತಾರೆ. ಓಕೆ, ಹಾಗಾದರೆ ಯಾವ ಥರ ಫಿನಾಮಿನ ಫೋಟೋ ರೆಸ್ಪಿರೇಷನ್ ಅಂದರೆ ಏನು ಅಂದರೆ ಇವತ್ತಿನ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ C3 ಪಾತ್ವೇ ಮತ್ತು C4 ಪಾತ್ವೇ ನೀಟಾಗಿ ಯಾರಿಗೆ ಗೊತ್ತಾಗಿದೆ, ಆ ಮೈನ್ ಕನ್ಕ್ಲೂಷನ್ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ಫೋಟೋ ರೆಸ್ಪಿರೇಷನಲ್ಲಿ. ಹಾಗಾದರೆ ನೋಡಿ, ವೆನ್ ಯು ಅಬ್ಸರ್ವ್ ದಿ C3 ಪಾತ್ವೇ ಆರ್ ಕೆಲ್ವಿನ್ ಸೈಕಲ್, C3 ಪಾತ್ವೇ ಮತ್ತು ಕೆಲ್ವಿನ್ ಸೈಕಲ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ನ ರಿಸೀವ್ ಮಾಡ್ತಿರೋದು ಯಾರು? ಇಟ್ ಈಸ್ ನಥಿಂಗ್ ಬಟ್ RUBP. ಓಕೆ, ಇಲ್ಲಿ ಸಪೋರ್ಟ್ ಮಾಡುವಂಥ ಎನ್ಸೈಮ್ ಯಾವುದು? ರುಬಿಸ್ಕೋ enzyme. Atmospheric carbon dioxide was received by the primary acceptor, that one is called RUBP, in the presence of enzyme Rubisco, and it formed two molecule of 3-phospho ಗ್ಲಿಸರೇಟ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಇದು ನಿಮಗೆ ಗೊತ್ತಿರುವಂಥ ಫಿನಾಮಿನಾ. ಯಾಕಂದರೆ ನೀವು ಅಲ್ಲಿ ಕೆಲ್ವಿನ್ ಸೈಕಲ್ ಅಬ್ಸರ್ವ್ ಮಾಡಿದ್ದೀರಾ, ಯಾವಾಗ ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ ಆಗುತ್ತೆ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಸೈಮ್, ವಿ ಹ್ಯಾವ್ ಟು ಅಬ್ಸರ್ವ್ 2 ಮಾಲಿಕ್ಯೂಲ್ ಆಫ್ 3-phospho ಗ್ಲಿಸರೇಟ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಓಕೆ, ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಇದು ನಾವು ಕೆಲ್ವಿನ್ ಸೈಕಲ್ ನೋಡುವಂಥ ಫಿನಾಮಿನಾ. ಹಾಗಾದರೆ ನಮಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ Rubisco is a very important enzyme and they are present abundantly ಏನಾಗಿದೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್, ದೀಸ್ Rubisco ಕ್ಯಾನ್ ಬೈಂಡ್ ವಿತ್ ದಿ ಆಕ್ಸಿಜನ್ ಜೊತೆನೂ ಬೈಂಡ್ ಆಗುತ್ತೆ, ಆರ್ ಆಲ್ಸೋ ಬೈಂಡ್ ವಿತ್ ದಿ ಕಾರ್ಬನ್ ಡೈಆಕ್ಸೈಡ್. Rubiscoದು ಪ್ರಾಪರ್ಟಿ ನೋಡಿ, ಯಾಕಂದ್ರೆ ನಾವು ಮೇಲ್ಗಡೆ ಅಬ್ಸರ್ವ್ ಮಾಡ್ತಾ ರುಬಿಸ್ಕೋ ಎನ್ಸೈಮು ತೋರಿಸಿದ್ದು ಬೈಂಡಿಂಗ್ ಯಾರ ಜೊತೆಗೆ, ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ. ಹಾಗಾಗಿ 3-phospho ಗ್ಲಿಸರೇಟ್ ಏನಾಯಿತು, ಫಾರ್ಮೇಷನ್ ಆಯಿತು. ಎಷ್ಟು 3-phospho ಗ್ಲಿಸರೇಟ್ ಫಾರ್ಮ್ ಆಗಿದೆ? 2 3-phospho ಗ್ಲಿಸರೇಟ್ ಏನಾಗಿದೆ, ಫಾರ್ಮೇಷನ್ ಆಗಿದೆ. ಅದೇ ಥರ ರುಬಿಸ್ಕೋ ಎನ್ಸೈಮ್ ಅಬ್ಸರ್ವ್ ಮಾಡ್ತಾ ಹೋದರೆ ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲಿ ಯೂಜ್ ನಂಬರಲ್ಲಿ ಏನಾಗಿದೆ, ಅಥವಾ ಅಬಾಂಡೆಂಟ್ ಆಗಿ ಪ್ರೆಸೆಂಟ್ ಇದೆ. ಈ ರುಬಿಸ್ಕೋ ಎನ್ಸೈಮ್ ಕ್ಯಾನ್ ಬೈಂಡ್ ವಿತ್ ದಿ ಆಕ್ಸಿಜನ್ ಆ್ಯಂಡ್ ಆಲ್ಸೋ ಬೈಂಡ್ ವಿತ್ ದಿ ಕಾರ್ಬನ್ ಡೈಆಕ್ಸೈಡ್, ಬಟ್ Rubisco enzyme which show more affinity towards the carbon dioxide. ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸ್ವಲ್ಪ ಅಫಿನಿಟಿ ಏನು ಮಾಡುತ್ತೆ, ಜಾಸ್ತಿ ತೋರಿಸುತ್ತೆ ವೆನ್ ಕಂಪೇರ್ ವಿತ್ ದಿ ಆಕ್ಸಿಜನ್. ಹಾಗಾದರೆ ನಾವು ನೆಕ್ಸ್ಟ್ ಫಿನಾಮಿನಾ ಅಬ್ಸರ್ವ್ ಮಾಡ್ತಾ ಹೋದರೆ, ಇವೆರಡೂ ತಿಂಗು ನಿಮಗೆ ಗೊತ್ತಿರುವಂಥದ್ದೇ. ನೆಕ್ಸ್ಟ್ ಫಿನಾಮಿನಾ ಅಬ್ಸರ್ವ್ ಮಾಡ್ತಾ ಹೋದರೆ when you observe the C3 plants ನ ಅಬ್ಸರ್ವ್ ಮಾಡ್ತೀರಾ, C3 ಪ್ಲಾಂಟ್ ಅಲ್ಲಿ ಏನಾಗುತ್ತೆ, Rubisco enzyme is bind with the ಯಾರ ಜೊತೆ ಬೈಂಡ್ ಆಯಿತು, ಆಕ್ಸಿಜನ್ ಜೊತೆ ಬೈಂಡ್ ಆಯಿತು, and there is no any binding with the
ಕಾರ್ಬನ್ ಡೈಆಕ್ಸೈಡ್. ಅಂದರೆ ಇಲ್ಲಿ ಒಂದು ಫಿನಾಮಿನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ರುಬಿಸ್ಕೋ ಎನ್ಸೈಮು ಮ್ಯಾಕ್ಸಿಮಮ್ ಶೋ ದಿ ಅಫಿನಿಟಿ ಟುವರ್ಡ್ಸ್ ದಿ ಕಾರ್ಬನ್ ಡೈಆಕ್ಸೈಡ್. ಬಟ್ ಈ ಕೇಸಲ್ಲಿ ನಾವು ಸ್ಟಡಿ ಮಾಡ್ತಾ ಎಸ್ಪೆಷಲಿ C3 ಪ್ಲಾಂಟ್ಸಲ್ಲಿ ಅಬ್ಸರ್ವ್ ಮಾಡ್ತಾ ರುಬಿಸ್ಕೋ ಎನ್ಸೈಮ್ ಏನಾಯಿತು, ಆಕ್ಸಿಜನ್ ಜೊತೆ ಬೈಂಡ್ ಆಯಿತು, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಬೈಂಡ್ ಆಗಿಲ್ಲ. ಯಾವಾಗ ಆಕ್ಸಿಜನ್ ಜೊತೆಗೆ ಬೈಂಡ್ ಆಯಿತು, ಇಮಿಡಿಯೇಟ್ಲಿ ವಿಚ್ ಶೋ, ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಈಗ ಫಾರ್ ಎಕ್ಸಾಂಪಲ್ ನಾವು ಸಿಂಪಲ್ ತಗೊಳ್ಳೋದ್ರಲ್ಲಿ ರುಬಿಸ್ಕೋ ವಿಚ್ ಶೋ ದಿ ಅಫಿನಿಟಿ ವಿತ್ ದಿ ಆಕ್ಸಿಜನ್. ಹಾಗಾದರೆ ಏನು ಫಾರ್ಮ್ ಮಾಡಬೇಕಿಲ್ಲಿ, ಫಾರ್ಮೇಷನಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಫಾರ್ಮೇಷನಲ್ಲಿ ಜನರಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಬೈಂಡ್ ಆಗಿದ್ರೆ 2 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ಬರಬೇಕಿತ್ತು. ಬಟ್ ಇಲ್ಲಿ ಏನಾಯಿತು ಅಂದರೆ 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋ ಗ್ಲಿಸರೇಟ್ ಏನಾಯಿತು, ಫಾರ್ಮೇಷನ್ ಆಯಿತು. ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಬೈಂಡ್ ಆಗಿದ್ರೆ ಎಷ್ಟು ಬರ್ತಿತ್ತು, 2 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ಬರ್ತಿತ್ತು. ಇಲ್ಲಿ ಆಕ್ಸಿಜನ್ ಜೊತೆ ಏನಾಗಿದೆ, ಬೈಂಡ್ ಆಗಿದೆ, ಎಸ್ಪೆಷಲಿ ಯಾವ ಪ್ಲಾಂಟಲ್ಲಿ, C3 ಪ್ಲಾಂಟ್ಸಲ್ಲಿ. ಹಾಗಾಗಿ ಏನು ಪ್ರೊಡ್ಯೂಸ್ ಆಗ್ತಿದೆ, 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ಏನಾಯಿತು, ಫಾರ್ಮೇಷನ್ ಆಯಿತು. ಈ 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ವಿಚ್ ಇಸ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಸಿಂಥಸಿಸ್ ಆಫ್ ಯಾವಾಗ 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ಫಾರ್ಮೇಷನ್ ಆಯಿತು, ಆ್ಯಂಡ್ ದಟ್ ಪ್ರೋಸೆಸ್ ಈಸ್ ಕನ್ಸಿಡರ್ ಆಸ್ ಎ ಫೋಟೋ ರೆಸ್ಪಿರೇಷನ್ ಅಂತೇಳಿ ಕರಿತೀವಿ. ದಟ್ ಪ್ರೋಸೆಸ್ ಈಸ್ ಕನ್ಸಿಡರ್ ಆಸ್ ಎ ಫೋಟೋ ರೆಸ್ಪಿರೇಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಒಂದು ಇಂಪಾರ್ಟೆಂಟ್ ಪಾಯಿಂಟು. ಅದೇ ಥರ ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಈಗ ಫೋಟೋ ರೆಸ್ಪಿರೇಷನ್ ಪ್ರೋಸೆಸ್ ಹೇಗಾಗುತ್ತೆ ನಿಮಗೆ ಗೊತ್ತಾಗ್ತಿದೆ. ಅಂದರೆ ಆಕ್ಸಿಜನ್ ಏನಾಗಿದೆ, ಬೈಂಡ್ ಆಗಿದೆ, 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ಏನಾಗಿದೆ, ಫಾರ್ಮೇಷನ್ ಆಗಿದೆ. ದಟ್ ಪ್ರೋಸೆಸ್ ಈಸ್ ಕನ್ಸಿಡರ್ ಆಸ್ ಎ ಫೋಟೋ ರೆಸ್ಪಿರೇಷನ್ ಅಂತೇಳಿ ಕರೆದ್ವಿ. ಅಂದರೆ ನೋಡಿ, ಈ 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ಫಾರ್ಮ್ ಆಗಿದೆಯಲ್ಲ, ದೇ ಆರ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಸಿಂಥಸಿಸ್ ಆಫ್ ಗ್ಲೂಕೋಸ್ ಅಥವಾ ಎನರ್ಜಿ ಸಿಂಥಸಿಸಲ್ಲಿ ಏನಾಗುತ್ತೆ, ಪಾರ್ಟಿಸಿಪೇಟ್ ಆಗಲ್ಲ. ಒಂದು ಪಾಯಿಂಟು ಅಂದರೆ ಎನರ್ಜಿ ಸಿಂಥಸಿಸಲ್ಲಿ ಪಾರ್ಟಿಸಿಪೇಟ್ ಆಗ್ತಿಲ್ಲ. ಅದೇ ಥರ ದೇರ್ ಈಸ್ ನೋ ಪ್ರೊಡಕ್ಷನ್ ಆಫ್ ಎನಿ ATP ಆ್ಯಂಡ್ ಆಲ್ಸೋ NADPH. ಯಾವ ATPನೂ ಪ್ರೊಡ್ಯೂಸ್ ಮಾಡ್ತಿಲ್ಲ, ಯಾವ NADPH ಪ್ರೊಡ್ಯೂಸ್ ಮಾಡ್ತಿಲ್ಲ, ಆ್ಯಂಡ್ ಆಲ್ಸೋ ಗ್ಲೂಕೋಸ್ನು ಪ್ರೊಡ್ಯೂಸ್ ಮಾಡ್ತಿಲ್ಲ. ಹಾಗಾಗಿ C3 ಪ್ಲಾಂಟಲ್ಲಿ ನಾವೇನು ಫೋಟೋ ರೆಸ್ಪಿರೇಷನ್ ಅಬ್ಸರ್ವ್ ಮಾಡ್ತೀವಿ, ದೇ ಆರ್ ಕನ್ಸಿಡರ್ ಆ್ಯಸ್ ಎ ವೇಸ್ಟ್ ಪ್ರೋಸೆಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ನಾವು ಅಬ್ಸರ್ವ್ ಮಾಡೋದಲ್ಲಿ C3 ಪ್ಲಾಂಟ್ಸಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಫಿನಾಮಿನಾ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಈ ಫೋಟೋ ರೆಸ್ಪಿರೇಷನ್ ಕಾನ್ಸೆಪ್ಟ್ ಏನು ಮಾಡ್ತಿದೆ, ಇಟ್ ಡಿಫೈನ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ C3 ಆ್ಯಂಡ್ ಆಲ್ಸೋ C4 ಪ್ಲಾಂಟ್ಸ್. ಯಾವಾಗ ನೀವು C3 ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ತೀರಾ, C3 ಪ್ಲಾಂಟಲ್ಲಿ ನಾವು ಈಗ ಅಬ್ಸರ್ವ್ ಮಾಡ್ತಾ ಏನಾಗ್ತಿದೆ, ಏನು ರುಬಿಸ್ಕೋ ಎನ್ಸೈಮ್ ಅಥವಾ RUBP ಅಂತೇಳಿ ಅಬ್ಸರ್ವ್ ಮಾಡ್ತೀರಾ, ಆ RUBP ಯಾರ ಜೊತೆಗೆ ಬೈಂಡ್ ಆಯಿತು, ಆಕ್ಸಿಜನ್ ಜೊತೆಗೆ ಬೈಂಡ್ ಆಯಿತು ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಸೈಮ್ ರುಬಿಸ್ಕೋ. ಯಾವಾಗ ಬೈಂಡ್ ಆಯಿತು, ಇಮಿಡಿಯೇಟ್ಲಿ ದೆ ಪ್ರೊಡ್ಯೂಸಸ್ ದಿ 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ನ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ಯಾವಾಗ ಫಾರ್ಮ್ ಆಗುತ್ತೆ, ಒನ್ ಇಂಪಾರ್ಟೆಂಟ್ ಫಿನಾಮಿನಾ ನೀವು ರೆಗ್ಯುಲರ್ ಅಬ್ಸರ್ವ್ ಮಾಡ್ತಾ, ವೆನ್ ದೇ ಆರ್ ಬೈಂಡ್ ವಿತ್ ದಿ ಕಾರ್ಬನ್ ಡೈಆಕ್ಸೈಡ್, ದೇ ಪ್ರೊಡ್ಯೂಸಸ್ ದಿ 2 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ನ ಪ್ರೊಡ್ಯೂಸ್ ಮಾಡ್ತಿತ್ತು. ಬಟ್ ಈ ಕೇಸಸಲ್ಲಿ ಏನಾಗ್ತಿದೆ, ದೇ ಪ್ರೊಡ್ಯೂಸಸ್ ದಿ 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ನ ಪ್ರೊಡ್ಯೂಸ್ ಮಾಡ್ತಿದೆ. ದಟ್ಸ್ ವೈ ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ ಆಸ್ ಎ ಫೋಟೋ ರೆಸ್ಪಿರೇಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಒಂದು ಫಿನಾಮಿನಾ. ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡ್ತಾ, ಯಾವಾಗ 1 ಮಾಲಿಕ್ಯೂಲ್ ಆಫ್ 3-ಫಾಸ್ಫೋಗ್ಲಿಸರೇಟ್ ಫಾರ್ಮೇಷನ್ ಆಯಿತು, ದೇ ಆರ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಸಿಂಥಸಿಸ್ ಆಫ್ ಎನಿ ಗ್ಲೂಕೋಸ್. ಯಾವ ಗ್ಲೂಕೋಸ್ ಸಿಂಥಸಿಸಲ್ಲೂ ಪಾರ್ಟಿಸಿಪೇಟ್ ಆಗಲ್ಲ, ಒಂದು ತಿಂಗು. ಅದೇ ಥರ ಯಾವ ATP ಮತ್ತು NADPH ಏನಾಗುತ್ತೆ, ಪ್ರೊಡ್ಯೂಸ್ ಆಗಲ್ಲ. ಹಾಗಾಗಿ ನಾವು C3 ಪ್ಲಾಂಟಲ್ಲಿ ಏನು ಫೋಟೋ ರೆಸ್ಪಿರೇಷನ್ ಅಂತ ಅಬ್ಸರ್ವ್ ಮಾಡ್ತೀವಿ, ದೇ ಆರ್ ಕಂಪ್ಲೀಟ್ಲಿ ಕನ್ಸಿಡರ್ ಆಸ್ ಎ ವೇಸ್ಟ್ ಪ್ರೋಸೆಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು C3 ಪ್ಲಾಂಟ್ಸ್ ಆಯಿತು. ಅದೇ ಥರ ನೀವೇನಾರು C4 ಪ್ಲಾಂಟ್ಸ್ ಅಬ್ಸರ್ವ್ ಮಾಡಿದ್ರೆ, ವೆನ್ ಯು ಅಬ್ಸರ್ವ್ ದಿ C4 ಪ್ಲಾಂಟ್ಸ್, ಯಾವಾಗ C4 ಪ್ಲಾಂಟ್ಸ್ ಇದೆ, C4 ಪ್ಲಾಂಟ್ಸಲ್ಲಿ ಯಾವುದೇ ಕಾರಣಕ್ಕೂ ದೇರ್ ಈಸ್ ನೋ ಯಾವ ಪ್ರೋಸೆಸ್ಸು, ದೇರ್ ಈಸ್ ನೋ ಫೋಟೋ ರೆಸ್ಪಿರೇಷನ್ ಪ್ರೋಸೆಸ್. ಇಲ್ಲಿ ನೋಡಿ ಡಿಫ್ರೆನ್ಸಸ್ ಯಾವ ಥರ ಇದೆ ಅಂದರೆ, ಇಲ್ಲಿ ಅಂದರೆ C3 ಪ್ಲಾಂಟ್ಸಲ್ಲಿ ಫೋಟೋ ರೆಸ್ಪಿರೇಷನ್ ಆಗ್ತಾ ಇದೆ. ಬಟ್ ಆಗ್ತಾ ಇದ್ರೂ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ವೇಸ್ಟ್ ಪ್ರೋಸೆಸ್ ಅಂತೇಳಿ ಕರಿತಿದ್ವಿ. ಏನಕ್ಕೆ ವೇಸ್ಟ್ ಪ್ರೋಸೆಸ್ ಅಂದರೆ,
ಗ್ಲೂಕೋಸು ಪ್ರೊಡ್ಯೂಸ್ ಆಗಲ್ಲ, ATP ಪ್ರೊಡ್ಯೂಸ್ ಆಗಲ್ಲ, NADPH ಪ್ರೊಡ್ಯೂಸ್ ಆಗಲ್ಲ. ಬಟ್ ಯಾವಾಗ C4 ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ತೀರಾ, C4 ಪ್ಲಾಂಟ್ಸಲ್ಲಿ ದೇರ್ ಈಸ್ ನೋ ಫೋಟೋ ರೆಸ್ಪಿರೇಷನ್. ಫೋಟೋ ರೆಸ್ಪಿರೇಷನ್ ಪ್ರೋಸೆಸ್ಸೇ ಆಗೋದಿಲ್ಲ. ಏನಕ್ಕೋಸ್ಕರ ಅಂದರೆ ವೆನ್ ಯು ಅಬ್ಸರ್ವ್ ದಿ ಮೆಕ್ಯಾನಿಸಮ್ ಆಫ್ C4 ಪ್ಲಾಂಟ್ಸ್, ಯಾವಾಗ C4 ಪ್ಲಾಂಟ್ಸಿನ ಮೆಕ್ಯಾನಿಸಮ್ನ ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ ಅಬ್ಸರ್ವ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ ದಿ ಎನ್ಸೈಮ್ಸ್ which show a very strong bind with the concentration of ಕಾರ್ಬನ್ ಡೈಆಕ್ಸೈಡ್. ಅಂದರೆ ಯಾವಾಗ ಮೆಕ್ಯಾನಿಸಮ್ ಬಿಗಿನ್ ಆಗುತ್ತೆ, ಈ ಮೆಕ್ಯಾನಿಸಮ್ ಬಿಗಿನ್ ಆದ ಕೂಡಲೇ C4 ಪ್ಲಾಂಟಲ್ಲಿ ಇಟ್ ರಿಕ್ವೈರ್ ಮೋರ್ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಮೋರ್ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಎಕ್ಸ್ಪೆಕ್ಟ್ ಮಾಡುತ್ತೆ. ಯಾವಾಗ ಮೋರ್ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಇಟ್ ರಿಕ್ವೈರ್ ಎನ್ಸೈಮ್. ದಟ್ಸ್ ವೈ ದಿ ಎನ್ಸೈಮ್ ವಿಚ್ ಶೋ ಮೋರ್ ಅಫಿನಿಟಿ ಟುವರ್ಡ್ಸ್ ದಿ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಒಂದು ಫಿನಾಮಿನಾ ಆಯಿತು. ಅದೇ ಥರ ಸೆಕೆಂಡ್ ಫಿನಾಮಿನಾ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ, ದಿ ಸೆಕೆಂಡ್ ಮೋಸ್ಟ್ ಫಿನಾಮಿನಾ ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ವಿಚ್ ಶೋ ಆ್ಯನ್ ಇಂಟರ್ಸೆಲ್ಯುಲರ್ ಮೂವ್ಮೆಂಟ್ಸ್. ಅಂದರೆ ಇಲ್ಲಿ ನೋಡಿ, ನಿಮಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಎರಡು ಸೆಲ್ಲಲ್ಲಿ ಏನಾಗುತ್ತೆ ಕಾನ್ಸಂಟ್ರೇಷನ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಮೂವ್ ಆಗುತ್ತೆ. ಒಂದು ಮೀಸೋಫಿಲ್ ಸೆಲ್ಲು, ಇನ್ನೊಂದು ಬಂಡಲ್ ಶೀಟ್ ಸೆಲ್ಲು. ಮೀಸೋಫಿಲ್ ಸೆಲ್ಲಿಂದ C4 ಇಂದ ಏನಾಗುತ್ತೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಬಂಡಲ್ ಶೀಟ್ ಸೆಲ್ಲಿಂದ, ಬಂಡಲ್ ಶೀಟ್ ಸೆಲ್ಲಿಂದ ಮತ್ತೇನಾಗುತ್ತೆ ಮೀಸೋಫಿಲಿಕ್ ಸೆಲ್ಲಿಗೆ ಪಾಸ್ ಆಗುತ್ತೆ. ಹಾಗಾಗಿ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಎರಡೂ ಸೆಲ್ಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ದಟ್ಸ್ ವೈ C4 ಪ್ಲಾಂಟ್ಸಲ್ಲಿ ಯಾವ ಪ್ರೋಸೆಸ್ ಆಗೋದಿಲ್ಲ, ಫೋಟೋ ರೆಸ್ಪಿರೇಷನ್ ಪ್ರೋಸೆಸ್ ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಡಿಫ್ರೆನ್ಸಸ್ ಅಬ್ಸರ್ವ್ ಮಾಡ್ತಾ ಹೋದರೆ C3 ಪ್ಲಾಂಟಲ್ಲಿ ಫೋಟೋ ರೆಸ್ಪಿರೇಷನ್ ಪ್ರೋಸೆಸ್ ಆಗುತ್ತೆ, ಬಟ್ ಇಟ್ ಈಸ್ ಕನ್ಸಿಡರ್ ಆಸ್ ಎ ವೇಸ್ಟ್ ಪ್ರೋಸೆಸ್. C4 ಪ್ಲಾಂಟ್ಸಲ್ಲಿ ದೇರ್ ಈಸ್ ನೋ ಯಾವ ಪ್ರೋಸೆಸ್ ಆಗೋದಿಲ್ಲ, ಫೋಟೋ ರೆಸ್ಪಿರೇಷನ್ ಪ್ರೋಸೆಸ್ಸು ಆಗೋದಿಲ್ಲ. ದಿಸ್ ಈಸ್ ಅಬೌಟ್ ದಿ ಫೋಟೋ ರೆಸ್ಪಿರೇಷನ್. ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟು ನಿಮಗೆ ಗೊತ್ತಾಗಬೇಕು ಅಂದರೆ ನಿಮಗೆ C3 ಮತ್ತು C4 ಪಾತ್ವೇ ಗೊತ್ತಿದ್ರೆ ಮಾತ್ರ ಏನಾಗುತ್ತೆ ಈ ಕಾನ್ಸೆಪ್ಟು ಗೊತ್ತಾಗುತ್ತೆ. ಇದು ಯಾವ ಟಾಪಿಕ್ ಬಗ್ಗೆ, ಫೋಟೋ ರೆಸ್ಪಿರೇಷನ್ ಬಗ್ಗೆ. ಓಕೆ, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಹಾಗೆ NCERT ಒಂದ್ಸಲ ಅಬ್ಸರ್ವ್ ಮಾಡಿ, ಸೇಮ್ ಪಾಯಿಂಟ್ನ ಏನು ಮಾಡಿದ್ದಾರೆ ಅಲ್ಲಿ ಕ್ಯಾರಿ ಮಾಡಿದ್ದಾರೆ, ಯಾವ ಥರ ಫೋಟೋ ರೆಸ್ಪಿರೇಷನ್ ಆಗುತ್ತೆ. ಬಟ್ ಅಲ್ಲಿರುವಂಥ ಪಾಯಿಂಟ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ C3 ಮತ್ತು C4 ಪಾತ್ವೇ ನಿಮಗೇನಾಗಿರಬೇಕು ಗೊತ್ತಿರಬೇಕು. ಗೊತ್ತಾಗ್ತಿದೆಯಲ್ವಾ? ಓಕೆ, ನೋಟ್ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಟಾಪಿಕ್ ಅಬ್ಸರ್ವ್ ಮಾಡ್ತಾ ಹೋದರೆ the next topic is factors affecting photosynthesis. ಈ ಚಾಪ್ಟರ್ಲಿ ಇರುವಂಥ ಲಾಸ್ಟ್ ಟಾಪಿಕ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್. ಹಾಗಾದರೆ ಯಾವ್ಯಾವ ಫ್ಯಾಕ್ಟರ್ಸು ಫೋಟೋಸಿಂಥಸಿಸ್ಗೆ ಎಫೆಕ್ಟ್ ಮಾಡುತ್ತೆ? ಈಗ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಸಮ್ ಟೈಮ್ ದಿ ಫೋಟೋಸಿಂಥಸಿಸ್ ಕ್ಯಾನ್ ಅಫೆಕ್ಟೆಡ್ ಬೈ external factor or sometime photosynthesis was affected by internal factor. ಒಪ್ಕೋದ ಪಾಯಿಂಟ್ ಇದು. ಎಕ್ಸ್ಟರ್ನಲ್ ಫ್ಯಾಕ್ಟರು ಫೋಟೋಸಿಂಥಸಿಸ್ಗೆ ಎಫೆಕ್ಟ್ ಮಾಡುತ್ತೆ, ಇಂಟರ್ನಲ್ ಫ್ಯಾಕ್ಟರ್ ಏನು ಮಾಡುತ್ತೆ ಫೋಟೋಸಿಂಥಸಿಸ್ಗೆ ಎಫೆಕ್ಟ್ ಮಾಡುತ್ತೆ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ನೋಡಿದ್ಕೊಳ್ಳಿ ಏನಾಗ್ಬೋದು, ಪ್ಲ್ಯಾಂಟಿನ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ ಲೈಟ್ ಅಬ್ಸರ್ವ್ ಮಾಡ್ಬೋದು, ಟೆಂಪ್ರೇಚರ್ ಅಬ್ಸರ್ವ್ ಮಾಡ್ಬೋದು, ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನೋಡ್ಬೋದು, ವಾಟರ್ ನೋಡ್ಬೋದು. ಅದರ್ ಥಿಂಗ್ಸ್ ಏನು ಮಾಡುತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನು ಮಾಡುತ್ತೆ ಫೋಟೋಸಿಂಥಸಿಸ್ಗೆ ಎಫೆಕ್ಟ್ ಮಾಡುತ್ತೆ. ಅಟ್ ದಿ ಸೇಮ್ ಟೈಮ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ನೀವು ಚೂಸ್ ಮಾಡಿದ ಕೂಡಲೇ ಸಮ್ ಟೈಮ್ ಪ್ಲ್ಯಾಂಟ್ ಜೆನೆಟಿಕ್ ಮೆಕ್ಯಾನಿಸಮ್ ಆಗಿರ್ಬೋದು, ಪ್ಲ್ಯಾಂಟ್ ಗ್ರೋತ್ ಆಗಿರ್ಬೋದು, ಯಾವುದಕ್ಕೆ ಎಫೆಕ್ಟ್ ಮಾಡ್ತಿದೆ ಫೋಟೋಸಿಂಥಸಿಸ್ಗೆ. ಹಾಗಾಗಿ ನಾವು ಫೋಟೋಸಿಂಥಸಿಸ್ನ ನೋಡ್ತಾ ಫೋಟೋಸಿಂಥಸಿಸ್ಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬೇಕಾದ್ರೂ ಎಫೆಕ್ಟ್ ಮಾಡ್ಬೋದು, ಅಟ್ ದಿ ಸೇಮ್ ವೇ ಇಂಟರ್ನಲ್ ಫ್ಯಾಕ್ಟರ್ಸ್ಗಳು ಬೇಕಾದ್ರೂ ಏನು ಮಾಡ್ಬೋದು ಎಫೆಕ್ಟ್ ಮಾಡ್ಬೋದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ನಾವು ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ನೋಡುವಂಥ ಲೈಟ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆಗಿರ್ಬೋದು, ಈ ಎಲ್ಲ ಫ್ಯಾಕ್ಟರ್ಸ್ ಏನು ಮಾಡುತ್ತೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದೇ ಥರ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಚೂಸ್ ಮಾಡಿದ ಕೂಡಲೇ ಆ ಪ್ಲ್ಯಾಂಟಿನ ಜೆನೆಟಿಕ್ ಮೆಕ್ಯಾನಿಸಮ್ ಆಗಿರ್ಬೋದು, ಅಟ್ ದಿ ಸೇಮ್ ಟೈಮ್ ಆ ಪ್ಲ್ಯಾಂಟಲ್ಲಿರುವಂಥ ಗ್ರೋತ್ ಆಗಿರ್ಬೋದು, ಫೋಟೋಸಿಂಥಸಿಸ್ಗೆ ಏನು ಮಾಡುತ್ತೆ ಎಫೆಕ್ಟ್ ಮಾಡುತ್ತೆ. ಅದೇ ಥರ ಈಗ ನಾವು ಫ್ಯಾಕ್ಟರ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ
ಯಾವ್ಯಾವ ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಮಾಡುತ್ತೆ ಫೋಟೋಸಿಂಥಸಿಸ್ಗೆ. ಹಾಗಾದರೆ ನಾವು ಫಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಫಸ್ಟ್ ಫ್ಯಾಕ್ಟರ್ ಈಸ್ ಲೈಟ್. ಲೈಟ್ ಈಸ್ ಆನ್ ಫಸ್ಟ್ ಫ್ಯಾಕ್ಟರ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಬೇಕು ಅಂದರೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ವಿತೌಟ್ ಲೈಟ್ ದೇರ್ ಈಸ್ ನೋ ಎನಿ ಲೈಟ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ಪ್ರೋಸೆಸ್ ಆಗೋದಿಲ್ಲ, ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗೋದಿಲ್ಲ, ಸ್ಟೊಮ್ಯಾಟೊ ಓಪನ್ ಆಗೋದಿಲ್ಲ. ಇವೆಲ್ಲವೂ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತೇಳಿ ಕರಿತೀವಿ. ಹಾಗಾದ್ರೆ ನಾವು ಅಬ್ಸರ್ವ್ ಮಾಡ್ತಾ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಲೈಟ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದಾಗ ವೆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಲೈಟ್ ಆರ್ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸಸ್. ಈಗ ಇಂಟೆನ್ಸಿಟಿ ಆಫ್ ಲೈಟ್ ಏನಾಗ್ತದೆ, ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ವೆನ್ ದಿ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸಸ್, ಆಟೋಮೆಟಿಕಲಿ ಯಾರು ಇನ್ಕ್ರೀಸ್ ಆಗಬೇಕೀಗ, ಫೋಟೋಸಿಂಥಸಿಸ್ ಇನ್ಕ್ರೀಸ್ ಆಗಲೇಬೇಕಲ್ವಾ. ವೆನ್ ದಿ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸಸ್, ದಿ ಫೋಟೋಸಿಂಥಸಿಸ್ ರೇಟ್ ಈಸ್ ಆಲ್ಸೋ ಇನ್ಕ್ರೀಸಸ್ ಅಟ್ ಸರ್ಟೈನ್ ಟೈಮ್ ಪೀರಿಯಡ್. ಸರ್ಟೈನ್ ಟೈಮ್ ಪೀರಿಯಡ್ ತನಕ ಏನಾಗುತ್ತೆ, ರೀಚ್ ಆಗುತ್ತೆ. ಆಫ್ಟರ್ವರ್ಡ್ಸ್ ದೆ ಮೂವ್ ಇನ್ ಎ ಸ್ಯಾಚುರೇಷನ್ ಲೆವೆಲ್. ಅಂದರೆ ಏನಾಗುತ್ತೆ, ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಫೋಟೋಸಿಂಥಸಿಸ್ಸು ಜಾಸ್ತಿ ಆಗ್ತಾನೆ ಹೋಗೋದಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ, ಲೈಟ್ ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಅಟ್ ದಿ ಸೇಮ್ ಟೈಮ್ ಏನಾಯ್ತು, ಈಗ ಫೋಟೋಸಿಂಥಸಿಸ್ಸು ಜಾಸ್ತಿ ಆಗ್ತಾ ಇದೆ. ಆಗ್ತಾ ಹೋದಂಗೆ ಏನಾಗುತ್ತೆ, ಯಾವುದರ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟೆಡ್ ಆಗಿ ಏನಾಗುತ್ತೆ, ಫೋಟೋಸಿಂಥಸಿಸ್ ಕ್ಯಾರಿ ಆಗುತ್ತೆ. ತುಂಬ ಜಾಸ್ತಿ ಲೈಟ್ ಇಂಟೆನ್ಸಿಟಿ ಇದೆ ಅಂತ ತುಂಬ ಜಾಸ್ತಿ ಫೋಟೋಸಿಂಥಸಿಸ್ ಆಗಲ್ಲ, ಸರ್ಟೈನ್ ಇಂಟೆನ್ಸಿಟಿ ತನಕ ರೀಚ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಆ ಏನು ಫೋಟೋಸಿಂಥಸಿಸ್ ಅಬ್ಸರ್ವ್ ಮಾಡ್ತೀರಾ ವಿಚ್ ಇಸ್ ಮೂವ್ ಇನ್ ಸ್ಯಾಚುರೇಷನ್ ಲೆವೆಲಲ್ಲಿ ಏನಾಗುತ್ತೆ, ಮೂವ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಸ್ಯಾಚುರೇಷನ್ ಲೆವೆಲ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಇಟ್ ಈಸ್ ಕನ್ಸಿಡರ್ ಆ್ಯಸ್ ಎ 10% ಅಂತೇಳಿ ಕರಿತೀವಿ. ಯಾವಾಗ 10% ರೇಂಜಿಗೆ ರೀಚ್ ಆಗುತ್ತೆ, ಇಟ್ ಮೇ ಬಿ ಹೈ ಇಂಟೆನ್ಸಿಟಿ ಆರ್ ಲೋ ಇಂಟೆನ್ಸಿಟಿ, ಯಾವಾಗ 10%ಗೆ ರೀಚ್ ಆಗುತ್ತೆ, ಫೋಟೋಸಿಂಥಸಿಸ್ ಏನಾಗುತ್ತೆ, ಸ್ಯಾಚುರೇಷನ್ ಲೆವೆಲ್ ಅಂದರೆ ಒಂದು ಕಾನ್ಸ್ಟೆಂಟ್ ಲೆವೆಲಲ್ಲಿ ಏನಾಗುತ್ತೆ, ಮೂವ್ ಆಗೋಕ್ಕೆ ಶುರುವಾಗುತ್ತೆ. ಇದು ನಾವು ಅಬ್ಸರ್ವ್ ಮಾಡುವಂಥ ಪಾಯಿಂಟ್ ಎಲ್ಲಿ ಅಂದರೆ ಲೈಟಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸಿಂಪಲಾಗಿ ಅರ್ಥ ಮಾಡ್ಕೊತ ನೋಡಿ, ಈಗ ತುಂಬ ಜಾಸ್ತಿ ಲೈಟ್ ಇಂಟೆನ್ಸಿಟಿ ಇದೆ, ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತಾ ಹೋದರೆ ಪ್ಲ್ಯಾಂಟಲ್ಲಿ ಯಾವುದೇ ರೀತಿಯ ಪ್ರಾಪರ್ ಪ್ರೋಸೆಸ್ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸರ್ಟೈನ್ ಲೈಟ್ ಇಂಟೆನ್ಸಿಟಿ ಇನ್ಕ್ರೀಸ್ ಆದಾಗ ಒಂದು ಪಾಯಿಂಟಿಗೆ ರೀಚ್ ಆದ ಕೂಡಲೇ ಈ ಫೋಟೋಸಿಂಥಸಿಸ್ ಏನಾಗುತ್ತೆ, ಸ್ಯಾಚುರೇಷನ್ ಲೆವೆಲಲ್ಲಿ ಏನಾಗುತ್ತೆ, ಮೂವ್ ಆಗುತ್ತೆ. ಆ ಸ್ಯಾಚುರೇಷನ್ ಪಾಯಿಂಟ್ನ ನಾವೇನಂತ ಕರಿತೀವಿ ಅಂದರೆ 10% ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಒಂದು ಥಿಂಗ್. ಸಮ್ ಟೈಮ್ ಕೆಲವೊಂದು ಕೇಸಸಲ್ಲಿ ಏನಾಗುತ್ತೆ, ಲೈಟ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಆಗುತ್ತೆ. ಲೈಟ್ ಇಂಟೆನ್ಸಿಟಿ ಏನಾದ್ರು ತುಂಬ ಜಾಸ್ತಿ ಆಯಿತು ಅಂದರೆ ಇಟ್ ಡ್ಯಾಮೇಜಸ್ ದಿ ಕ್ಲೋರೋಫಿಲ್. ಯಾವಾಗ ಕ್ಲೋರೋಫಿಲ್ಲು ಡ್ಯಾಮೇಜ್ ಆಗುತ್ತೆ, ದೇರ್ ಈಸ್ ನೋ ಯಾವ ಪ್ರೋಸೆಸ್ ಇರಲ್ಲ, ಫೋಟೋಸಿಂಥಸಿಸ್ ಪ್ರೋಸೆಸ್ ಏನಾಗುತ್ತೆ, ಕಂಪ್ಲೀಟಾಗಿ ಡಿಕ್ರೀಸ್ ಆಗೋಕ್ಕೆ ಶುರುವಾಗುತ್ತೆ. ಇದು ಅಬ್ಸರ್ವ್ ಮಾಡೋದು ನಾವೆಲ್ಲಿ, ಲೈಟಲ್ಲಿ ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ನೋಡಿ, ತುಂಬ ಜಾಸ್ತಿ ಲೈಟ್ ಇಂಟೆನ್ಸಿಟಿ ಬಂತು ಅಂದರೆ ಕ್ಲೋರೋಫಿಲ್ನ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಆವ್ರೇಜ್ ಲೈಟ್ ಇಂಟೆನ್ಸಿಟಿ ಇತ್ತು ಅಥವಾ ಆಪ್ಟಿಮಮ್ ಲೈಟ್ ಇಂಟೆನ್ಸಿಟಿ ಇತ್ತು ಅಂದರೆ ವಿ ಹ್ಯಾವ್ ಟು ಅಬ್ಸರ್ವ್ ಯಾವುದನ್ನು ಅಬ್ಸರ್ವ್ ಮಾಡ್ಬೋದು, ಫೋಟೋಸಿಂಥಸಿಸ್ನ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಆಯಿತು. ಓಕೆ, ಸಿಂಪಲ್ ಇದೆ ಪಾಯಿಂಟ್ ಇಲ್ಲಿ ಲೈಟು. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಒನ್ ಈಸ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ when you observe the concentration of carbon dioxide, concentration of carbon dioxide ಏನಾಗಿರುತ್ತೆ, ಯಾವಾಗಲೂ ಲೆಸ್ ಆಗಿ ನಾವು ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫೋಟೋಸಿಂಥಸಿಸ್ಗೆ ಎಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ ಫಸ್ಟ್ ಲೈಟ್ ನೋಡಿ, ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈಗ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತಂದ್ರೆ ಎಂಟೈರ್ ಯೂನಿವರ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಹಾಗಾದ್ರೆ ಪ್ಲಾಂಟ್ ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ? ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ನೋಡಿ, ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ. ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದ್ರೆ ಆಟೋಮೆಟಿಕಲಿ ನಿಮಗೆ ಏನಾಗುತ್ತೆ, ಫೋಟೋಸಿಂಥಸಿಸ್ ಏನಾಗಬೇಕು, ಜಾಸ್ತಿ ಆಗಲೇಬೇಕಾಗುತ್ತೆ. ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತದೆ, ವಿ ಹ್ಯಾವ್ ಟು ಅಬ್ಸರ್ವ್ ದಿ ಇಂಟೇಕ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ನೋಡಿ ಕಂಡೀಷನ್ ಯಾವ ತರ ಅಂತಂದ್ರೆ, ಯಾವಾಗ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಯಿತು, ಇಟ್ ಆಲ್ಸೋ ಶೋ ದಿ ಇನ್ಕ್ರೀಸಸ್ ಆಫ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಇನ್ಕ್ರೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಯೂಸೇಜ್
ಯೂಸೇಜ್ ಏನಾಗುತ್ತೆ ಇನ್ಕ್ರೀಸ್ ಆಗಿ ಶುರುವಾಗುತ್ತೆ ವೆನ್ ಯು ಅಬ್ಸರ್ವ್ ದಿ C4 plants and C3 plants. ಯಾಕಂದ್ರೆ ಎರಡು ಪ್ಲಾಂಟ್ಸ್ ಮತ್ತೆ ಎರಡು ಪಾತ್ವೆ ನಿಮಗೆ ಗೊತ್ತಿದೆ. ಇನ್ C4 plants ಏನಾಗುತ್ತೆ ಇಟ್ ಯುಟಿಲೈಸ್ ದಿ ಕಾರ್ಬನ್ ಡೈಆಕ್ಸೈಡ್ ಅಪ್ ಟು ದಿ ಸ್ಯಾಚುರೇಷನ್ ಲೆವೆಲ್. ಅಂದ್ರೆ ಫೋಟೋಸಿಂಥಸಿಸ್ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡ್ ನ ಜಾಸ್ತಿ ತಗೊಳ್ಳಲ್ಲ, ಒಂದು ಸ್ಯಾಚುರೇಷನ್ ಲೆವೆಲ್ ತನಕ ಏನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ನ ತಗೊಳುತ್ತೆ. ದಿ ಸ್ಯಾಚುರೇಷನ್ ರೇಟ್ ಇಸ್ ಅಬೌಟ್ 360 ಮೈಕ್ರೋಲೀಟರ್ಸ್. 360 ಮೈಕ್ರೋಲೀಟರ್ಸ್ ಅಷ್ಟೇ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ನ C4 ಏನ್ ಮಾಡುತ್ತೆ ಸ್ಯಾಚುರೇಷನ್ ಲೆವೆಲ್ ಅಲ್ಲಿ ರೀಚ್ ಮಾಡ್ಕೊಳ್ಳುತ್ತೆ. ಅದೇ ತರ C3 ಪ್ಲಾಂಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಟ್ಸ್ ಶೋ 450 ಮೈಕ್ರೋಲೀಟರ್ಸ್ ಅಷ್ಟೇ ಏನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಸ್ಯಾಚುರೇಷನ್ ಲೆವೆಲ್ ಅಲ್ಲಿ ತಗೊಳುತ್ತೆ. ಅಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಂತೀರಾ ಅಂದ್ರೆ ಕಾರ್ಬನ್ ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಜಾಸ್ತಿ ಮಾಡ್ತಾ ಹೋಗಲ್ಲ, ಒಂದು ಸ್ಯಾಚುರೇಷನ್ ಲೆವೆಲ್ ಅಂದ್ರೆ ಒಂದು ಕಾನ್ಸ್ಟೆಂಟ್ ಲೆವೆಲ್ ತನಕ ಏನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡ್ತಾ ಹೋದ್ರೆ ಇನ್ C4 ಪ್ಲಾಂಟ್ಸ್ ದಿ ಸ್ಯಾಚುರೇಷನ್ ಲೆವೆಲ್ ಇಸ್ 360 ಮೈಕ್ರೋಲೀಟರ್ಸ್. ಅದೇ ತರ C3 ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ 450 ಮೈಕ್ರೋಲೀಟರ್ಸ್ ನಾವು ಏನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ ಒಂದು ಥಿಂಗ್ಸ್. ಅದೇ ತರ ಕೆಲವೊಂದು ಏರಿಯಾನ ನಾವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ ದಿ ಪ್ಲಾಂಟ್ ಕ್ಯಾನ್ ಪ್ರೊಡ್ಯೂಸಸ್ ಮೋರ್ ಪ್ರೊಡಕ್ಟಿವಿಟಿ, ಅಂದ್ರೆ ಮೋರ್ ನಂಬರ್ ಆಫ್ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ಏನ್ ಮಾಡುತ್ತೆ ಶುರು ಮಾಡುತ್ತೆ. ಅಂದ್ರೆ ಕೆಲವೊಂದು ಏರಿಯಾಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಂತ ಏರಿಯಾದಲ್ಲಿ ಏನಾಗುತ್ತೆ ದೇ ಪ್ರೊಡ್ಯೂಸಸ್ ಮೋರ್ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಇದಿಷ್ಟು ಫ್ಯಾಕ್ಟರ್ಸ್ ನಾವು ಅಬ್ಸರ್ವ್ ಮಾಡ್ತೀವಿ. ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನಾವು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯ್ತು. ಅದೇ ತರ ಥರ್ಡ್ ಒನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ದಿ ಥರ್ಡ್ ಒನ್ ಇಸ್ ಟೆಂಪರೇಚರ್. when you observe the temperature is also very important thing. ಯಾಕಂದ್ರೆ ನೋಡಿ ಇನ್ ಜನರಲ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ತುಂಬಾ ಜಾಸ್ತಿ ಟೆಂಪರೇಚರ್ ಇರುವಂತ ಜಾಗದಲ್ಲಿ ನಾವು ಜಾಸ್ತಿ ಪ್ಲಾಂಟ್ಸ್ ಗಳನ್ನ ನೋಡಕ್ಕಾಗಲ್ಲ. ಅವರೇಜ್ ಅಥವಾ ಮಾಡರೇಟ್ ರೇಂಜ್ ಆಫ್ ಟೆಂಪರೇಚರ್ ಅಥವಾ ಆಪ್ಟಿಮಮ್ ಟೆಂಪರೇಚರ್ ಏನಾರ ಪ್ರೆಸೆಂಟ್ ಇತ್ತು ಅಂದ್ರೆ ಆ ಝೋನ್ ಅಲ್ಲಿ ಮಾತ್ರ ನಾವೇನು ಅಬ್ಸರ್ವ್ ಮಾಡ್ತೀವಿ ಹೈಯೆಸ್ಟ್ ಪ್ಲಾಂಟ್ ಡೈವರ್ಸಿಟಿ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಯಾವ ತರ ಇನ್ಫ್ಲೂಯೆನ್ಸ್ ಅಂದ್ರೆ ನಿಮಗೆ ಲೈಟ್ ರಿಯಾಕ್ಷನ್ ಗೊತ್ತಿದೆ, ಅದೇ ತರ ಡಾರ್ಕ್ ರಿಯಾಕ್ಷನ್ ಗೊತ್ತಿದೆ. ಈಗ ಡಾರ್ಕ್ ರಿಯಾಕ್ಷನ್ ಪ್ರೋಸೆಸ್ ಅಂತ ಕೂಡಲೇ ಇಲ್ಲಿ ನಂಬರ್ ಆಫ್ ಎನ್ಸೈಮ್ಸ್ ಗಳು ಏನ್ ಮಾಡುತ್ತೆ ರೋಲ್ ನ ಕ್ಯಾರಿ ಮಾಡುತ್ತೆ. ಯಾವ ರೋಲ್ ಕ್ಯಾರಿ ಮಾಡ್ತೀವಿ ಎನ್ಸೈಮ್ಸ್ ಗಳು ರೋಲ್ ನ ಕ್ಯಾರಿ ಮಾಡ್ತಾರೆ. ಅಂದ್ರೆ ಈ ಪ್ಲಾಂಟ್ ಅಲ್ಲಿರುವಂತ ಎನ್ಸೈಮ್ ಪ್ರಾಪರ್ ಆಗಿ ಫಂಕ್ಷನ್ ಕ್ಯಾರಿ ಮಾಡ್ಬೇಕಂದ್ರೆ ಇನ್ಫ್ಲೂಯೆನ್ಸ್ ಮಾಡುವಂತ ಏಜೆಂಟ್ ಯಾರು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಟೆಂಪರೇಚರ್. ಟೆಂಪರೇಚರ್ ಏನ್ ಮಾಡುತ್ತೆ ನೀಟಾಗಿ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಶುರು ಮಾಡುತ್ತೆ. ಸಮ್ ಟೈಮ್ ಟೆಂಪರೇಚರ್ ಏನಾರ ವೇರಿಯೇಷನ್ ಆಯ್ತು ಅಂದ್ರೆ ಅಗೇನ್ ಯಾರಲ್ಲಿ ವೇರಿಯೇಷನ್ ಅಬ್ಸರ್ವ್ ಮಾಡಬಹುದು ಟೆಂಪರೇಚರ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ ವೇರಿಯೇಷನ್. ಹಾಗಾಗಿ C4 ಪ್ಲಾಂಟ್ಸ್ ಮತ್ತೆ C3 ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ದಿ C4 ಪ್ಲಾಂಟ್ಸ್ ಆರ್ ಮ್ಯಾಕ್ಸಿಮಮ್ಲಿ ಅಡ್ಜಸ್ಟೆಡ್ ಟು ದಿ ಹೈ ಟೆಂಪರೇಚರ್. ಬಟ್ ಯಾವಾಗ ನಾವು C3 ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ತೀವಿ ದೇ ಆರ್ ಮ್ಯಾಕ್ಸಿಮಮ್ಲಿ ಪ್ರೆಸೆಂಟ್ ಇನ್ ದಿ ಆಪ್ಟಿಮಮ್ ಟೆಂಪರೇಚರ್ ಅಲ್ಲಿ ಮಾತ್ರ ಏನಾಗುತ್ತೆ ಪ್ರೆಸೆಂಟ್ ಇದೆ. ಹಾಗಾಗಿ ಇಲ್ಲಿ ಮೇಜರ್ ಆಗಿ ರೋಲ್ ಮಾಡುವಂತ ಥಿಂಗ್ಸ್ ಯಾರು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎನ್ಸೈಮ್ಸ್. ಹಾಗಾಗಿ ಎನ್ಸೈಮ್ ಆಕ್ಟಿವಿಟಿ ಪ್ರಾಪರ್ ಆಗಿ ವರ್ಕ್ ಆಗಬೇಕು ಅಂದ್ರೆ ಅಲ್ಲಿ ರೋಲ್ ಕ್ಯಾರಿ ಮಾಡೋದು ಯಾರು ಟೆಂಪರೇಚರ್ ಇಸ್ ಎನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಲಾಸ್ಟ್ ಒನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಲಾಸ್ಟ್ ಒನ್ ಇಸ್ ಎನ್ ವಾಟರ್. ಯಾಕಂದ್ರೆ ಈ ನಾಲ್ಕು ಕಾಂಪೋನೆಂಟ್ ಅಲ್ಲಿ ಒಂದಕ್ಕೊಂದು ಕಂಪ್ಲೀಟ್ ಲಿಂಕ್ ಇದೆ. ಯಾವ್ದಾರ ಒಂದು ಫ್ಯಾಕ್ಟರ್ ವೇರಿಯೇಷನ್ ಆಯ್ತು ಅಂದ್ರೆ ನಾವು ಅದನ್ನ ಇಂಪ್ರಾಪರ್ ಫೋಟೋಸಿಂಥಸಿಸ್ ಅಂತ ಹೇಳಿ ಕರಿತೀವಿ ಅಥವಾ ಫೋಟೋಸಿಂಥಸಿಸ್ ಪ್ರಾಪರ್ ಆಗಿ ಕ್ಯಾರಿ ಆಗಲ್ಲ. ಹಾಗಾದ್ರೆ ವಾಟರ್ ನೋಡಿ ಯಾವ ತರ ರೋಲ್ ಕ್ಯಾರಿ ಮಾಡುತ್ತೆ ಅಂದ್ರೆ ನಿಮಗೆ ಫೋಟೋಲೈಸಿಸ್ ಆಫ್ ವಾಟರ್ ಅಂತ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ದೆ. ಇಲ್ಲಿ ಅಬ್ಸರ್ವ್ ಮಾಡಿದ ಫೀಚರ್ಸ್ ಯಾವ ತರ ಅಂದ್ರೆ ವಾಟರ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಫೀಚರ್. ಸಮ್ ಟೈಮ್ ನೋಡಿ ಪ್ಲಾಂಟ್ ಗೆ ಏನಾರ ವಾಟರ್ ಅವೈಲೇಬಲ್ ಆಗಿಲ್ಲ ಅಂದ್ರೆ ಎಲ್ಲಾ ಲೀಫ್ ಗಳು ಏನಾಗುತ್ತೆ ಸ್ವಲ್ಪ ಸ್ಟ್ರಿಂಕ್ ಆಗುತ್ತೆ ಮತ್ತೆ ಡೌನ್ವರ್ಡ್ಸ್ ಆಗುತ್ತೆ. ಓಕೆ ಅಬ್ಸರ್ವೇಷನ್ಸ್ ಅಲ್ಲಿ ನೋಡಿ ಏನಕ್ಕೋಸ್ಕರ ಅಂದ್ರೆ ಪ್ರಾಪರ್ ಆಗಿ ವಾಟರ್ ಪಂಪ್ ಆಗಲಿಲ್ಲ ಅಂದ್ರೆ ಸ್ಟೊಮ್ಯಾಟೊ ಓಪನ್ ಮತ್ತೆ ಕ್ಲೋಸ್ ಆಗಲ್ಲ. ಸ್ಟೊಮ್ಯಾಟೊ ಓಪನ್ ಮತ್ತೆ ಕ್ಲೋಸ್ ಆಗಲಿಲ್ಲ ಅಂದ್ರೆ ಅಗೇನ್ ಇಲ್ಲಿ ಏನಾಯ್ತು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಏನಾಯ್ತು ಕಡಿಮೆ ಆಯ್ತು. ನೋಡಿ ಇನ್ಫ್ಲೂಯೆನ್ಸ್ ಯಾವ ತರ ಅಂದ್ರೆ ಸ್ಟೊಮ್ಯಾಟೊ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಇಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ದಿ ಆಕ್ಟಿವಿಟಿ ಆಫ್ ವಾಟರ್. ಸಮ್ ಟೈಮ್ ವಾಟರ್ ಲೆವೆಲ್ ಅಥವಾ ವಾಟರ್ ಇಂಟೇಕ್ ಏನಾದ್ರು ಕಡಿಮೆ ಆಯ್ತು ಅಂದ್ರೆ ಇವೆಲ್ಲ ವೇರಿಯೇಷನ್ಸ್ ನಾವು ಏನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದಿಷ್ಟು ವೇರಿಯೇಷನ್ ಆಯ್ತು ಅಂದ್ರೆ ಅಗೇನ್ ಪ್ಲಾಂಟ್ ಏನಾಗುತ್ತೆ ಅದನ್ನ ಡೆವಲಪ್ಮೆಂಟ್ ಪ್ರಾಪರ್ ಆಗಿ ಕ್ಯಾರಿ ಮಾಡಲ್ಲ. ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂತ ಥಿಂಗ್ಸ್ ಯಾರು ವಾಟರ್ ಅಂತ ಏನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಂದ್ರೆ ಒಂದು ಪ್ಲಾಂಟ್ ಅಲ್ಲಿ ಫೋಟೋಸಿಂಥಸಿಸ್ ಪ್ರಾಪರ್ ಆಗಿ ಆಗಬೇಕು ಅಂದ್ರೆ ಈ ನಾಲ್ಕು ಫ್ಯಾಕ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಕರಿತೀವಿ. ಈ ನಾಲ್ಕು ಫ್ಯಾಕ್ಟರ್ಸ್ ಅಲ್ಲಿ ಯಾರ್ಯಾರು ವೇರಿಯೇಷನ್ಸ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಯಾರಿಗೆ ಎಫೆಕ್ಟ್ ಮಾಡುತ್ತೆ
ಫೋಟೋಸಿಂಥಸಿಸ್ ಗೆ ಮಾಡುತ್ತೆ ಎಫೆಕ್ಟ್ ಮಾಡುತ್ತೆ. ಓಕೆ, ಇಲ್ಲಿ ನಾನು ಹೇಳಿರುವಂತ ಪಾಯಿಂಟ್ ಎಲ್ಲದೂ ಸಿಂಪಲ್ ಮ್ಯಾನರ್ ನಿಮಗೆ NCERT ಇದೆ. ಲೈಟ್, ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಟೆಂಪರೇಚರ್, ವಾಟರ್, ಅದನ್ನೇನ್ ಮಾಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿಗೆ ಏನಾಯ್ತು, ಈ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಬಟ್ ಈ ಟಾಪಿಕ್ ಅಲ್ಲಿ ನೀವು ಮೈನ್ ಆಗಿ ನೆನಪಲ್ಲಿ ಇಟ್ಕೋಬೇಕಾದ ಥಿಂಗ್ಸ್ ಏನು ಅಂತಂದ್ರೆ, ಒಂದು ಲೈಟ್ ರಿಯಾಕ್ಷನ್, ಎಲೆಕ್ಟ್ರಾನ್ಸ್ ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಅದೇ ತರ ಡಾರ್ಕ್ ರಿಯಾಕ್ಷನ್ ಅಲ್ಲಿ C3 ಅಥವಾ ಕೆಲ್ವಿನ್ ಸೈಕಲ್ ಅಂದ್ರೆ ಏನು, C4 ಪಾತ್ವೆ ಅಂದ್ರೆ ಏನು, ಎನ್ಸೈಮ್ಸ್ ಗಳ ರೋಲ್ ಯಾವ ತರ ಇದೆ, ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಏನೇನು ಯುಟಿಲೈಸ್ ಆಗುತ್ತೆ, ಇವೆಲ್ಲ ಫ್ಯಾಕ್ಟರ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಥ್ಯಾಂಕ್ ಯು.